ಮಂಡ್ಯ ಅಭಿವೃದ್ಧಿಯಲ್ಲಿ ಎಡವಿದ್ದಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜನಾಭಿಪ್ರಾಯ ಸಂಗ್ರಹವನ್ನು ಮಾಡಲಿಕ್ಕೆ ಮಂಡ್ಯ ನಗರದ ಪ್ರದರ್ಶನ ಮಾಡ್ತಾ ಇದ್ದೀವಿ. ಬನ್ನಿ ವೀಕ್ಷಕರೇ, ಇವತ್ತು ಮಂಡ್ಯ ನಗರದ ನಾಗರಿಕರನ್ನು ಮಾತಾಡ್ಸೋಣ. ಮಂಡ್ಯ ಅಭಿವೃದ್ಧಿಯಲ್ಲಿ ಕುಂಠಿತ ಆಗಿದ್ದಕ್ಕೆ, ಮಂಡ್ಯದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳೇನು, ಮುಂದೆ ಆಗಬೇಕಾಗಿರೋ ಕೆಲಸಗಳೇನು ಅಂತೇಳಿ ಜನರನ್ನ ಮಾಡಿಸೋಣ. ಜನಗಳಿಗೆ ಏನು ಮಾಡ್ತಾ ಇದ್ದಾರೆ, ಈ ಸಿದ್ದರಾಮಯ್ಯ ಏನು ಫ್ರೀ ಕೊಟ್ಟವನೆ, ನಮ್ಮಲ್ಲೇ ಸುಲಿಗೆ ಮಾಡಿ ಅವ್ರೇನು ಕೊಡೋದು. ಮಂಡ್ಯ ನಗರಕ್ಕೆ 7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಗರಸಭೆಗೆ ಸೇರಿಸ್ಕೊಂಡು ಅದನ್ನ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಬೇಕು. ಯಾರು ಮಾಡ್ತಾರೆ? ನಮ್ ದುಡ್ಡು ಕಿತ್ತಿ ನಮ್ಗೆ ನಮ್ಮ ತಲೆ ಮೇಲೆ ಸಾಲ ಎತ್ತಿದ್ದಾರೆ. ಅವ್ರು ಏನ್ ಕೊಡ್ತಾರೆ? ಒಂದ್ರಲ್ಲಿ ಕಿತ್ತಿ ಒಂದ್ರಲ್ಲಿ ಹಾಕಿದ್ದಾರೆ. ಹಳೇದಕ್ಕಿಂತ ಇವತ್ತಿನ ನಮಗೆ ನಾಯಕರು ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಕೆಲಸಗಳು ಆಗ್ತಾ ಇದೆ. ಉಚಿತ ಬಸ್ ಮಾಡಿದ್ದಾರೆ ನಿಜ, ಅದರಿಂದ ಪ್ರಾಬ್ಲಮ್ಸ್ ಆಗ್ತಿದೆ. ಬಸ್ ಉಚಿತ ಬಸ್ ಅವಶ್ಯಕತೆನೇ ಇರಲಿಲ್ಲ, ನಾವು ಕೇಳೂ ಇರಲಿಲ್ಲ. ಸ್ಟೂಡೆಂಟ್ಸ್ಗೆ ಜಸ್ಟ್ ಪಾಸ್ ಮಾಡಿಸ್ಕೊಟ್ಟಿದ್ರೆ ಸಾಕಾಗ್ತಿತ್ತು. ನಮ್ಮ ಮಂಡ್ಯದಲ್ಲಿ ಬಹಳಷ್ಟು ಅಭಿವೃದ್ಧಿಗಳಾಗಬೇಕು, ಅದನ್ನು ಮುಂದೆ ಮಾಡ್ತಾರೆ. ಆದರೆ ಯಾವ ಸರ್ಕಾರಗಳು ಸರಿಯಾಗಿ ಸಮಂಜಸವಾಗಿ ಯಾರಿಗೂ ಮಾಡ್ತಾ ಇಲ್ಲ. ಕಾರಣ ಅಂದರೆ ಅದು ನಿಮ್ಗೆ ಹೇಳಲಿಕ್ಕೆ ನನಗೆ ಬೇಜಾರಾಗುತ್ತೆ. ಈ ಒಂದು ಯೋಜನೆಗಳ ಪಂಚ ಯೋಜನೆಗಳ ತಂದ್ಬಿಟ್ಟು ಅಭಿವೃದ್ಧಿಗಳಿಗೆ ದುಡ್ಡಿಲ್ಲ. ಗಣಿಗೆ ರವಿ 2.5 ವರ್ಷ ಆಗಿ MLA ಆದಮೇಲೆ ಸ್ವಲ್ಪ ಒಂದು 5-10% ಅವರು ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು ನಾವು ಮಂಡ್ಯ ನಗರದ ಒಂದು ಬಸ್ ನಿಲ್ದಾಣದಲ್ಲಿದ್ದೇವೆ. ತಾವೆಲ್ಲ ನೋಡ್ತಾ ಇರೋ ಹಾಗೆ ಮಂಡ್ಯ ಜಿಲ್ಲೆ ಶತಮಾನದ ಅಂಚಿನಲ್ಲಿದ್ದರೂ ಕೂಡ ನಿರ್ಮಾಣ ಆಗಿ ಮಂಡ್ಯ ಅಭಿವೃದ್ಧಿ ಆಗ್ತಾ ಇಲ್ಲ ಗೌಡ್ರೆ. ಈ ಪಕ್ಷದ ಮೇಲೆ ಆ ಪಕ್ಷದವರು ಆರೋಪ ಮಾಡ್ತಾರೆ, ಆ ಪಕ್ಷದ ಮೇಲೆ ಈ ಪಕ್ಷದವರು ಆರೋಪ ಮಾಡ್ತಾರೆ. ಇದು ನಮ್ಮ ಮಂಡ್ಯ ಅನ್ನೋದು ಒಂದು ಕುಗ್ರಾಮವಾಗಿ ಉಳಿದ್ಬಿಟ್ಟಿದೆ. ಯಾಕೆ ಇದು ಕಾರಣ ಏನು ಅಂತ ಏನಂತ ಹೇಳ್ತೀರಿ ಗೌಡ್ರೆ? ರಾಜಕೀಯ ಇದೇ ಕಾರಣ. ರಾಜಕೀಯ ಅವರೇ ಅವ್ರ ಮೇಲೆ ಇವ್ರ ಮೇಲೆ ಅವರು ಒಂದೇ ಪಕ್ಷ ಇರುವುದಿಲ್ಲ. ಒಂದು ಪಕ್ಷದಲ್ಲಿ ಅವ್ರ ಪಕ್ಷದವ್ರು ಬಂದು ಮಾಡಲಿಲ್ಲ ಅಂತಾರೆ, ಇವ್ರೇ ಮೇಳ್ಕೊಂಡು ಕಾಲೆಳಿತಾವ್ರೆ ಅಷ್ಟೇ. ಈಗ ಕೇಂದ್ರ ಮಂತ್ರಿಗಳು ಹೇಳ್ತಾರೆ ಕರ್ನಾಟಕ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಕೇಂದ್ರ ಮಂತ್ರಿಗಳು ಹೇಳ್ತಾರೆ. ಈಗ ಸ್ಥಳೀಯ ಶಾಸಕರು ಹೇಳ್ತಾರೆ ಇಲ್ಲ ನಾವು ಜಾಗ ಕೊಡಕ್ಕೆ ರೆಡಿ ಇದ್ದೀವಿ, ಕೈಗಾರಿಕೆ ತನ್ನಿ, ನಮ್ಮ ಯುವಕರುಗಳಿಗೆ ಕೆಲಸ ಕೊಡಿ ಅಂತೇಳಿ ನಮ್ಮ ಶಾಸಕರು ಹೇಳ್ತಾರೆ. ಇದ್ರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಹೇಳ್ತೀರಿ? ಹೇಳಿದ್ಮೇಲೆ ನಾನು ಇದು ಸಮನ್ವಯ ಇಲ್ಲದೆ ಇರೋದ್ರಿಂದನೇ ಇದೆಲ್ಲ ಕಾರಣ. ಸಮನ್ವಯ ಇಲ್ಲ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಮಧ್ಯೆ ಇಲ್ಲವೇ ಇಲ್ಲ, ಸಮನ್ವಯ ಇಲ್ಲ ಅಂತ ಹೇಳ್ತಾರೆ. ಈ ಗ್ಯಾರಂಟಿ ಯೋಜನೆಗಳೆಲ್ಲ ಮಾಡವ್ರೆ, ಫ್ರೀ ಉಚಿತ ಬಸ್ಸು, ಕರೆಂಟು, ಗೃಹಲಕ್ಷ್ಮಿ, ಇವನಿದೆ ಎಲ್ಲ ಬರ್ತಾ ಇದೆಯಾ? ಇಲ್ಲ, ಗೃಹಲಕ್ಷ್ಮಿ ಇಂತ ಕಾಲ 4 ತಿಂಗಳಾಗದೆ. 4 ತಿಂಗಳಾಗೈತೆ ಮೇಡಮ್. ನಿಮಗೆ ಗೃಹಲಕ್ಷ್ಮಿ ಬರ್ತಾ ಇದೆಯಾ? ಇಲ್ಲ ಸರ್, ಕರೆಂಟ್ ಬಿಲ್ ಅಂತಾರೆ, ಎಲ್ಲಿ ಫ್ರೀ ಬರ್ತಾ ಇದೆ? ಆ ಯೂನಿಟ್ ಇಂದ ಇದ್ರೂ ನಮಗೆ ಕರೆಂಟ್ ಬಿಲ್ ಬರ್ತಾ ಇದೆ, 400-500 ಬರೋದು ಬರ್ಕಟ್ತಾನೆ ಇದೀವಿ. ಏನು ಅವ್ರು ಏನು ಫ್ರೀ ಕೊಟ್ಟಿದ್ದಾರೆ? ನಮ್ಮಲ್ಲೇ ಸುಲಿಗೆ ಮಾಡ್ತಾ ಇದಾರಲ್ಲ, ಪ್ರತಿಯೊಂದೂ ಐಟಮ್ ಎಲ್ಲ ಜಾಸ್ತಿ ಆಗಿದೆ. ಇಲ್ಲ ಇರವ ಸರ್ಕಾರಗಳು ಈಗ ನೀವು ಹೇಳ್ದಂಗೆ ನಡ್ಕಂತ ಇಲ್ಲ ಅಂತ ಹೇಳ್ತೀರಾ? ಹೌದು, ಏನ್ ಮಾಡ್ತಾ ಇದಾರೆ? ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಂಡು ಸುಮ್ಮನೆ ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಅವ್ರವರೇ ಕಿತ್ತಾಡ್ತಾ ಇದಾರೆ. ಜನಗಳಿಗೆ ಏನ್ ಮಾಡ್ತಾ ಇದಾರೆ? ಈ ಸಿದ್ದರಾಮಯ್ಯ ಏನ್ ಫ್ರೀ ಕೊಟ್ಟವನೆ, ನಮ್ಮಲ್ಲೇ ಸುಲಿಗೆ ಮಾಡಿ ಅವ್ರೇನ್ ಕೊಡೋದು? ಸರ್ಕಾರಗಳು ಯಾವ ಕೆಲಸಗಳು ಮಾಡ್ತಾ ಇಲ್ಲ, ಭಾಗ್ಯಗಳು ಆಗ್ತಾ ಇಲ್ಲ ಅಂತ ಹೇಳ್ತೀರಿ? ಹೌದು, ಏನ್ ಮಾಡ್ತಾ ಇದಾರೆ? ಎಲ್ಲಿ ಕರೆಕ್ಟಾಗಿ ರೋಡ್ಗಳೇ ಇಲ್ಲ. ಏನು ಹೋಗ್ಬೇಕಾದ್ರೆ ಎಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ ದಿನಕ್ಕೆ? ಏನ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದಾರೆ? ಏನ್ ರಾಜಕೀಯ ಮಾಡ್ತಾ ಇದಾರೆ ಇವರು? ಜನಗಳ ಮೇಲೆ ಏನಂದ್ರೆ ಏನು ಇಲ್ಲ, ಇವರಿಂದ ಏನು ಉಪಯೋಗನೇ ಇಲ್ಲ, ನಮ್ಮಲ್ಲಿ ಮಾಡ್ಕೋತಾ ಇದಾರೆ ಅಷ್ಟೇ. ಸರ್ಕಾರಗಳು ಹೇಳ್ತಾ ಇದೆ ಅಭಿವೃದ್ಧಿ ಮಾಡ್ತಿದೀವಿ ಅಂತೇಳಿ ತೆರಿಗೆ ಹಣ ಸಂಗ್ರಹ ಮಾಡ್ತಾರೆ. ಇಷ್ಟಾದ್ರೂ ಕೂಡ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ಜಿಲ್ಲೆ? ಹೇಳಿ. ಬಡವ್ರ ಬಗ್ಗರ್ಗ ಒಳ್ಳೇದು ಮಾಡಬೇಕು, ಯಾರೋ ಶ್ರೀಮಂತರಿಗೆ ಒಳ್ಳೇದು ಮಾಡು ಅಂತ ಹೇಳ್ತಿಲ್ಲ. ಬಡವ್ರ ಬಗ್ಗರು ಒಳ್ಳೇದು ಮಾಡಬೇಕು, ಅವ್ರು ಬದುಕಬೇಕು, ಅವರು ನಮ್ಮ ಮುಂದೆ ಬೆಳಿಬೇಕು. ಶ್ರೀಮಂತರು ಬೆಳಿಬೇಕು. ಇನ್ನು ನಾ ಅಂಬೇಡ್ಕರ್ ಇವನ ಶಾಸಕರು, ನಾನು ಅರ್ಥ ಮಾಡ್ಕೊಳ್ಳಿ. ಇನ್ನೂ ಬಂದಿಲ್ಲ. ಎಷ್ಟು ತಿಂಗಳಾಯ್ತು ಬಂದಿದ್ದು ದುಡ್ಡು? ಒಂದು 5-6 ತಿಂಗಳು ಆಯ್ತು ನಮ್ಗೆ ಬಂದಿದ್ದ ದುಡ್ಡು. ಅಲ್ಲಿವರೆಗೆ ಬಂದಿದ್ದು, ಈಗ ಬರ್ತಾ ಇಲ್ಲ ದುಡ್ಡು. ಸರ್ಕಾರದ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಿ? ಅವೆಲ್ಲ ಸುಳ್ಳು. ಇಲ್ಲ ಸರ್, ಯಾರು ಮಾಡ್ತಾರೆ? ನಮ್ ದುಡ್ಡು ಕಿತ್ತಿ ನಮ್ಗೆ ನಮ್ಮ ತಲೆ ಮೇಲೆ ಸಾಲ ಎತ್ತಿದ್ದಾರೆ. ಅವ್ರು ಏನ್ ಕೊಡ್ತಾರೆ? ಒಂದ್ರಲ್ಲಿ ಕಿತ್ತಿ ಒಂದ್ರಲ್ಲಿ ಹಾಕಿದ್ದಾರೆ. ಫ್ರೀ ಯೋಜನೆಗಳೆಲ್ಲ ಕೊಡ್ತೇವೆ, ನಮ್ಮ ಹೆಣ್ಮಕ್ಳುಗಳನ್ನ ಶಕ್ತಿಯುತ ಮಾಡಿದೀವಿ ಅಂತ ಹೇಳ್ತಾರಲ್ಲ, ಏನ್ ಹೇಳ್ತೀರಿ? ಏನ್ ಮಾಡಿದಾರೆ? ಯಾರಿಗೋ ಒಬ್ರಿಗೆ ಸಿಕ್ಕಿದ್ದೇನು ಸಿಕ್ಕಿದ್ರೆ ಎಲ್ಲರಿಗೂ ಸಿಕ್ಕಿದ್ಯಾ? ಇಲ್ಲ, ಇವ್ರೆಲ್ಲ ಬರೀ ಸುಳ್ಳು ಅಪನಂಬಿಕೆಗಳು. ಸರ್ಕಾರದ ಭರವಸೆಗಳು ಪೂರ್ಣ ಪ್ರಮಾಣವಾಗಿ ಈಡೇರಿಲ್ಲ ಅಂತ ಹೇಳ್ತೀರಾ? ಇಲ್ಲಿ ಒಳ್ಳೆ ಶಾಲೆಗಳಿಲ್ಲ, ಕಾಲೇಜ್ಗಳಿಲ್ಲ, ನಮ್ಮ ಮಕ್ಕಳು ಓದಲಿಕ್ಕೆ, ಒಳ್ಳೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಳ್ಳೆ ಶಾಲೆಗಳ ಕೊರತೆ ಇದೆ, ಮತ್ತು ಹಾಸ್ಪಿಟಲ್ಗಳ ಕೊರತೆ ಇದೆ. ಇದು ಯಾವ್ದ್ರ ಬಗ್ಗೆ ಕೂಡ ನಮ್ಮ ರಾಜಕಾರಣಿಗಳು ಯಾಕೆ ಗಮನ ಹರಿಸ್ತಾ ಇಲ್ಲ? ಇದ್ರ ಬಗ್ಗೆ ಏನು ಅಭಿಪ್ರಾಯ ಹೇಳ್ತೀರಿ? ಏನಿಲ್ಲ ಸರ್, ಮಾಡುತ್ತಾ ಇಲ್ಲ, ಯಾವುದೂ ಮಾಡ್ತಾ ಇಲ್ಲ ಸರ್. ಯಾರು ಮಾಡ್ತಾ ಇಲ್ಲ ಅಂತ ಹೇಳ್ತೀರಿ? ಖಂಡಿತ ಮಾಡ್ತಾ ಇಲ್ಲ. ಈ ಸರ್ಕಾರ ಬಂದ್ಮೇಲೆ ಎಲ್ಲದು ಅದ್ಮಾನ, ಅದೇನೋ ಗೃಹಲಕ್ಷ್ಮಿ ಅಂತಾರೆ, ಅದು ಬಂದೇ ಇಲ್ಲ. ಸರಿ, ಯಾವುದೂ ಬಂದಿಲ್ಲ ಸರ್. ಯಾವ ಕೆಲಸಗಳು ಸರಿಯಾಗಿ ಆಯ್ತಾ ಇಲ್ಲ ಸರ್. ಅಭಿವೃದ್ಧಿ ಆಯ್ತಲ್ವಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಭಿವೃದ್ಧಿ ಇಲ್ಲ, ಮಾಡ್ತಾ ಇಲ್ಲ, ಯಾರು ಮಾಡೇ ಇಲ್ಲ ಸರ್. ಯಾರು ಮಾಡಿಲ್ಲ ಸರ್. ಯಾಕೆ ಮಂಡ್ಯ ಅಂದ್ರೆ ಯಾಕೆ ಹಿಂಗಾಯ್ತು? ಏನೋ ಯಾರಿಗೆ ಗೊತ್ತು ಸರ್, ಅವ್ರಿಗೆ ಗೊತ್ತು, ನಮಗೆ ಗೊತ್ತು ಸರ್. ಮಾಡ್ತಾ ಇಲ್ಲ ಸರ್, ಸುಮ್ಮನೆ ಹೇಳ್ತಾರೆ ಅಷ್ಟೇ. ನಿಮಗೆ ಈಗ ವಿದ್ಯಾರ್ಥಿಗಳ ಯುವ ನಿಧಿ ಅಂತೇಳಿ ಮಾಡಿದ್ದಾರೆ, ನಿಮಗೆಲ್ಲ ಗೊತ್ತಿದೆ ಸರ್ಕಾರದಲ್ಲಿ. ಈಗ ನಿಮ್ಮ ಅಕ್ಕ ಅಣ್ಣ ಯಾರಿಗಾದ್ರೂ ಬರ್ತಾ ಇದೆಯಾ ಯುವ ನಿಧಿ, ಸ್ಕಾಲರ್ಶಿಪ್ ಬರ್ತಾ ಇದೆಯಾ? ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ.
ಸ್ಕಾಲರ್ಶಿಪ್ ಬರ್ತಾ ಇದೆ. ಹಾಂ, ಈ ಇಯರ್ ಹಾಕಿದ್ವಿ, ಅಪ್ಲೈ ಮಾಡಿದೀವಿ, ಬರಬೇಕು. ಯುವ ನಿಧಿ ಏನಾಗಿದೆ? ಯುವ ನಿಧಿ ಬರ್ತಾ ಇದೆಯಾ? ನಮ್ಮ ಅಕ್ಕಂದ್ರಿಗೆ ಬರ್ತಿಲ್ಲ. ಯಾರಿಗೂ ಬರ್ತಾ ಇಲ್ಲ. ಯುವ ನಿಧಿ ಏನಾಗಿದೆ? ಬಂದಿಲ್ಲ. ಬರ್ತಾ ಇಲ್ಲ. ತಾವೇನ್ ಮಾಡಿದ್ದೀರಿ? ಯಾವುದು ಸ್ಕಾಲರ್ಶಿಪ್ ಬಂದಿಲ್ಲ ನಮಗೆ. ಸ್ಕಾಲರ್ಶಿಪ್ ಕೂಡ ಬಂದಿಲ್ಲ, ಯುವ ನಿಧಿನೂ ಬಂದಿಲ್ಲ. ತಾವೇನು ಓದಿದ್ರಿ? ನಾವೀಗ ಫಸ್ಟ್ ಇಯರ್ ಡಿಗ್ರಿ BA ಮಾಡ್ತಿದ್ದೀವಿ. ಡಿಗ್ರಿ ಮಾಡ್ತಿದ್ರಿ. ಯಾವ ಹಣ ಕೂಡ ಬಂದಿಲ್ಲ ಅಂತ ಹೇಳ್ತೀರಿ. ಹಾಗಾದ್ರೆ ಸರ್ಕಾರಗಳು ಹೇಳ್ತಾರಂಥದ್ದು, ಅವ್ರು ಹೇಳ್ತಾರಂತ ಏನು ಯುವ ನಿಧಿ ಅಮೌಂಟ್ ಕೊಡ್ತಾ ಇದೀವಿ ಅಂತೆಲ್ಲ ಸುಳ್ಳು ಅಂತ ಹೇಳ್ತೀರಾ? ಹಾಗಾದ್ರೆ ಸುಳ್ಳು ಅಂತ ಸ್ವಲ್ಪ ಜನಕ್ಕೆ ಬಂದಿರಬಹುದೇನೋ, ಆದರೆ ನನಗೆ ಬಂದಿಲ್ಲ. ನನ್ನ ಪ್ರಕಾರ ಸುಳ್ಳು ಅಂತಾನೆ ಅಂತ. ಬಹುತೇಕ ಯಾರಿಗೂ ಬಂದಿಲ್ಲ ಅಂತ ಹೇಳ್ತೀರಿ? ಬಹುತೇಕ ಬಂದಿಲ್ಲ. ಯಾರೋ ಒಬ್ರಿಗೆ ಬಂದು ಇನ್ನೂ ಸ್ವಲ್ಪ ಜನಕ್ಕೆ ಬಂದಿಲ್ಲ ಅಂದರೆ ಅದು ಸುಳ್ಳು ಅಂತಾನೆ. ಈಗ ಮಾಡಿದ್ರೆ ಎಲ್ಲರಿಗೂ ಮಾಡಬೇಕು, ಇಲ್ಲಾಂದರೆ ಅದನ್ನು ಮಾಡಲೇಬಾರೋ ಆ ರೂಲ್ಸ್ನ. ಈಗ ಯಾವುದೇ ರೂಲ್ಸಲ್ಲೂ ಅಷ್ಟೇ ನೋಡಿ, ಎಲ್ಲದರಲ್ಲೂ ಉಲ್ಟಾ ಮಾಡಿದ್ದಾರೆ. ಯಾವುದಾದ್ರೂ ಬಸ್ ಸ್ಟ್ಯಾಂಡಲ್ಲಿ ನೋಡಿ ತುಂಬ ಜನ ನಿಂತ್ಕೋತೀವಿ, ಬಟ್ ನಾವು ಒಬ್ಬೊಬ್ಬರಿಗೆ ಬಸ್ಸೇ ಸಿಗಲ್ಲ. ಬೆಳಗ್ಗೆ ಮಾತ್ರ ಕ್ಲಾಸಸ್ನ ಅಟೆಂಡ್ ಮಾಡೋಕ್ಕೆ ಆಗ್ತಿಲ್ಲ ನಮಗೆ. ಬಸ್ ಸ್ಟ್ಯಾಂಡಲ್ಲಿ ತುಂಬಾ ಇದೆ. ಅದು ಸ್ಟೂಡೆಂಟ್ ಶಕ್ತಿ ಯೋಜನೆ ಮಾಡಿ ಮಹಿಳಾ ಸಬಲೀಕರಣ ಮಾಡಿದೀವಿ, ಉಚಿತ ಬಸ್ ಬಿಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ. ಉಚಿತ ಬಸ್ ಮಾಡಿದ್ದಾರೆ ನಿಜ, ಅದರಿಂದ ಪ್ರಾಬ್ಲಮ್ಸ್ ಆಗ್ತಿದೆ. ಬಸ್ ಉಚಿತ ಬಸ್ ಅವಶ್ಯಕತೆನೇ ಇರಲಿಲ್ಲ, ನಾವು ಕೇಳೂ ಇರಲಿಲ್ಲ. ಸ್ಟೂಡೆಂಟ್ಸ್ಗೆ ಜಸ್ಟ್ ಪಾಸ್ ಮಾಡಿಸ್ಕೊಟ್ಟಿದ್ರೆ ಸಾಕಾಗ್ತಿತ್ತು. ಅವರು ಸುಮ್ಮನೆ ಈ ಉಚಿತ ಅಂತ ಮಾಡಿ ಎಷ್ಟೋ ಜನರು ಪ್ರಾಣನೂ ಹೋಗಿದೆ, ನೋಡಿದ್ದೀರಾ ನೀವು. ಒಂದಷ್ಟು ಸ್ಟೂಡೆಂಟ್ಸ್ ಪ್ರಾಣ ಕಳ್ಕೊಂಡಿದ್ದಾರೆ. ಮತ್ತೆ ನಮಗೆ ಕ್ಲಾಸಸ್ ಕರೆಕ್ಟ್ ಹೋಗೋಕ್ಕೆ ಆಗ್ತಿಲ್ಲ. ಅವ್ರು ಕೇಳ್ತಾರೆ ನಮ್ಮನ್ನ, ನಾವು ಅಲ್ಲಿ ಏನು ಆನ್ಸರ್ ಪ್ರತಿದಿನ ಬಸ್ ಮಿಸ್ ಆಯಿತು ಅಂತ ಹೇಳ್ತಿರ್ತೀವಿ. ಏನು ದಿನ ಬಸ್ ಮಿಸ್ ಆಗುತ್ತೆ ಅಂತ ಅಲ್ಲಿ ನಾವು ಬಯಸ್ಕೋಬೇಕಾಗುತ್ತೆ. ಇವ್ರು ಮಾಡೋ ಬೇರೆ ಎಲ್ಲ ರೂಲ್ಸ್, ಸರ್ಕಾರದ ರೂಪುರೇಷೆಗಳು ರೂಲ್ಸ್ಗಳು ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತೀರಾ? ಅಷ್ಟು ಸರಿ ಇಲ್ಲ. ನಾವು ಫಸ್ಟ್ ವಿದ್ಯಾರ್ಥಿಗಳನ್ನ ಮುಂದೆ ಇಟ್ಕೊಂಡು ನೋಡ್ಬೇಕಂದ್ರೆ ಮುಂದಿನ ಪ್ರಜೆಗಳು ನಾವೇ ತಾನೆ. ಇವಾಗ ಏನೇ ಯೋಚನೆ ಮಾಡೋದಿದ್ರು ಇವಾಗಿನ ಯೂತ್ಸ್ ಏನಿದಾರೋ ಅವ್ರನ್ನ ಮುಂದೆ ಇಟ್ಕೊಂಡು ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆಯಾ? ಇಲ್ಲ ಸರ್, ಬಂದಿಲ್ಲ. 4 ತಿಂಗಳಿಂದ ಬಂದಿಲ್ಲ. 4 ತಿಂಗಳಿಂದನೂ ಬಂದಿಲ್ಲ. ಈಗ ಶಕ್ತಿ ಯೋಜನೆ ಮಾಡಿದ್ದೀವಿ, ಮಹಿಳಾ ಸಬಲೀಕರಣ ಅಂತೇಳಿ ಸರ್ಕಾರಗಳು ಹೇಳ್ತವೆ. ಉಚಿತ ವಿದ್ಯುತ್ ಕೊಡ್ತಾ ಇದ್ದೀವಿ, ಆಮೇಲೆ ರಸ್ತೆಗಳ ಅಭಿವೃದ್ಧಿ ಮಾಡ್ತೀವಿ, ಇಡೀ ಮಂಡ್ಯ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ನಿಮಗೆ ಕಣ್ಣು ಕಾಣ್ತಾ ಇದೆಯಾ? ನಿಮ್ಮೂರು ಅಭಿವೃದ್ಧಿ ಆಗಿದೆಯಾ? ಇಲ್ಲ ಸರ್, ಆಗಿಲ್ಲ. ಏನು ಅಭಿವೃದ್ಧಿ ಆಗಿಲ್ಲ? ಅಭಿವೃದ್ಧಿ ಆಗಿಲ್ಲ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮಗೆ ಏನು ಕಾಣ್ತಾ ಅಭಿವೃದ್ಧಿ ಕಾಣ್ತಾ ಇದೆಯಾ? ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗ್ತದೆ ಅಂತ ಕಾಣ್ತಿದ್ಯಾ? ಏನಾಗಿದೆ ಅಂತ ಕಾಣ್ತಾ ಇದೆ? ಏನಿಲ್ಲ ಸರ್, ಆ ಥರ ಏನು ಅಭಿವೃದ್ಧಿ ಮಾಡ್ತಾ ಇಲ್ಲ ಸರ್. ಇವಾಗ ಓಟ್ ಹಾಕಕ್ಕೆ ಬಂದಾಗ ಬರ್ತಾರೆ ಸರ್ ಮನೆ ಹತ್ರಕ್ಕೆ, ಅಷ್ಟೇ. ಏನು ಮಾಡೋದಿಲ್ಲ ಅವರು. ಸಮಯದಲ್ಲಿ ಬರ್ತಾರೆ, ಅದಾದ್ಮೇಲೆ ಯಾರು ಏನು ಅಂತ ಏನು ಮಾತಾಡಲ್ಲ ಸರ್. ಆಮೇಲೆ ಗೃಹಲಕ್ಷ್ಮಿ ಯೋಜನೆಯಿಂದ ವಂಚಿತರಾಗಿರುವಂಥ ಒಬ್ಬರು ವೃದ್ಧೆ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಮಾರ್ಸೋಣ. ಹೇಳಿಮ್ಮ ನಿಮ್ಮ ಸಮಸ್ಯೆ ಏನು ಅಂತ. ನಮ್ಗೆ ಕಷ್ಟ ಅದೇ ತೊಂದರೆ ಸರ್. ತೊಂದರೆ ತುಂಬಾ ಐತೆ. ಬರ್ತದೆ ಅಂತ ನೋಡ್ತಾನೆ. ಈಗ ಬಂದು ಚೆಕ್ ಮಾಡಿಸ್ರೆ ಅಲ್ಲಿ ಬಂದೇ ಇಲ್ಲ ಸರ್ ಹೇಳ್ತೀರಾ. 4 ತಿಂಗಳು ದಿನ ಬಂದು ಬ್ಯಾಂಕಲ್ಲಿ ಚೆಕ್ ಮಾಡ್ಸಂಗ್ ಆಗೈತೆ ನಿಮ್ಮ ಪರಿಸ್ಥಿತಿ. ಪಾಸ್ಬುಕ್ ಹಿಡ್ಕೊ ಬಂದು ಎಷ್ಟು ತಿಂಗಳಿಂದ ಬಂದಿಲ್ಲ ದುಡ್ಡು? 3 ತಿಂಗಳಿಂದ ದುಡ್ಡು ಹಾಕಿಲ್ಲ. ಅಲ್ಲಿ ಗಂಟ ದುಡ್ಡು ಬಂದಿತ್ತಾ? ಬಂದಿತ್ತು. ಈಗ ಸರ್ಕಾರ 3 ತಿಂಗಳು ದುಡ್ಡು ಇನ್ನೂ ಹಾಕಿಲ್ಲ ಅಂತ ಹೇಳ್ತೀರಿ ಗೃಹಲಕ್ಷ್ಮಿದು. ಈಗ ಗೊತ್ತಾ ಏನ್ ಮಾಡಿ ಸರ್ಕಾರಕ್ಕೆ ಏನಕ್ಕೆ ಕೇಳ್ತೀರಿ ನೀವು? ಕೇಳಿ. ನನಗೆ ತುಂಬಾ ಕಾಯಿಲ್ದೋಳು ಹುಷಾರಿಲ್ಲ, ಅದಕ್ಕೆ ಸಹಾಯ ಮಾಡಿ ಅಂತ ಕೇಳ್ತೀನಿ ಸರ್. ಸರ್ಕಾರ ಕೇಳ್ತೀರಿ? ಬಡವರು ವೃದ್ಧರು ತುಂಬಾ ಜನ ಇದ್ದಾರೆ, ಅವ್ರಿಗೆ ಅನುಕೂಲ ಆಗುವಂತ ಯೋಜನೆ ದುಡ್ಡು ಹಾಕಿ ಬೇಗ ಅಂತ ಹೇಳ್ತೀರಿ. ಓಕೆ ಅಮ್ಮ. ಮಂಡ್ಯ ನಗರದ ಆಟೋ ಚಾಲಕರಾದಂಥ ಮಂಜು ಅಂತೇಳಿ ಅವರು ಇವತ್ತು ನಮ್ಮ ಮಂಡ್ಯ ನಗರದಲ್ಲಿ ಇರತಕ್ಕಂಥ ಬಹುತೇಕ ಸಮಸ್ಯೆಗಳು ಬಗೆಹರಿದಿದೆ ಅಂತೇಳಿ ಹಲವಾರು ಶಾಸಕರು, ಹಿಂದೆ ಬಂದಂಥ ಶಾಸಕರು, ಈಗ ಇರುವ ಶಾಸಕರು ಎಲ್ಲರೂ ಕೂಡ ಹೇಳ್ತಾರೆ. ಆದರೆ ಮಂಡ್ಯ ನಗರ ನಿಜವಾಗ್ಲೂ ಅಭಿವೃದ್ಧಿ ಆಗಿದೆಯಾ? ಅವರ ದೃಷ್ಟಿಕೋನದಲ್ಲಿ ಏನು ಅಂತ ಕೇಳೋಣ ಬನ್ನಿ. ಮಂಜು ಅವರೇ, ಮಂಡ್ಯ ನಗರದ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗಿದೆ ತಮ್ಮ ಬಾಯಲ್ಲಿ ಹೇಳೋದಾದ್ರೆ? ತಕ್ಕ ಮಟ್ಟಿಗೆ ಆಗ್ತಿದೆ ಸರ್, ಎಲ್ಲ ತೊಂದರೆ ಏನಿಲ್ಲ. ರಸ್ತೆ ಚರಂಡಿಗಳೆಲ್ಲ ಕ್ಲೀನಾಗಿ ಆಗ್ತಾ ಇದೆ. ಮಂಡ್ಯ ನಗರ ಅಭಿವೃದ್ಧಿ ಅಂದರೆ ಮೇಯ್ನು ನಮಗೆ ರಸ್ತೆನೇ ಇದ್ದಿದ್ದು, ಅದರಲ್ಲಿ ರಸ್ತೆಗಳೆಲ್ಲ ಚೆನ್ನಾಗಿ ಆಗ್ತಿದೆ. ಇನ್ನೇನಾಗಬೇಕು ಅಂತ ಹೇಳ್ತೀರಿ? ಅಭಿವೃದ್ಧಿನೂ ನಡೀತಿದೆ, ಚೆನ್ನಾಗೇನಿಲ್ಲ. ಮಾಮೂಲಿ ಏನು ಬಡ ಮಕ್ಕಳದು ಅದ್ರದ್ದೆಲ್ಲ ಅಭಿವೃದ್ಧಿ, ಅದು ನಮಗೆ ಗೊತ್ತಿಲ್ಲ ಏನು ನಡೀತಾ ಇದೆ ಅಂತ. ನಾವು ನೋಡಿದ ಮಟ್ಟಿಗೆ ರೋಡಿನ ಬಗ್ಗೆ ಆಗಲಿ, ಚರಂಡಿ ಬಗ್ಗೆ ಆಗಲಿ ಎಲ್ಲ ಕ್ಲೀನಿಂಗು ಮಂಡ್ಯ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ನಡೀತಿದೆ. ಹಳೇದಕ್ಕಿಂತ ಇವತ್ತಿನ ನಮಗೆ ನಾಯಕರು ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಕೆಲಸಗಳು ಆಗ್ತಾಯಿದೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ನ ಜನಾಭಿಪ್ರಾಯ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಗಾಂಧಿ ಭವನದ ಹತ್ರ ಇದ್ದೇವೆ. ನಮ್ಮ ಮಂಡ್ಯ ಜಿಲ್ಲೆಯ ಹಿರಿಯರು ಇವತ್ತು ಮಂಡ್ಯ ಜಿಲ್ಲೆ ಶತಮಾನ ಆಗಿದೆ ಸ್ಥಾಪನೆಯಾಗಿ, ಆದರೂ ಕೂಡ ನೆರೆಹೊರೆಯ ಜಿಲ್ಲೆಗಳನ್ನ ಗಮನಿಸೋದಾದರೆ ತುಂಬ ಹಿಂದೆ ಉಳಿದಿದೆ. ಯಾಕೆ ಈ ಥರ ರಾಜಕಾರಣ ಮಾಡೋದು ಯಾವಾಗ? ರಾಜಕೀಯ ಮಾಡೋದು ವೋಟಿಂಗ್ ನಡೆದಾಗ. ನಮ್ಮ ಹಿರಿಯ ರಾಜಕಾರಣಿಯೊಬ್ರು ಹೇಳ್ತಿದ್ರು, ಯಾವಾಗ ರಾಜಕಾರಣ ಮಾಡಬೇಕು ಅಂದರೆ ಪೋಲಿಂಗ್ ಟು ಕೌಂಟಿಂಗ್ ಅಂತ. ಅಂದರೆ ಪೋಲಿಂಗ್ ಟು ಕೌಂಟಿಂಗ್ ಆದ ನಂತರ ನಮ್ಮ ರಾಜಕಾರಣಗಳನ್ನ ಬದಿಗೊತ್ತಿ ಮಂಡ್ಯದ ಮಾಸ್ಟರ್ ಪ್ಲಾನ್ನ ಮಾಡಲಿಕ್ಕೆ ಇವತ್ತಿನವರೆಗೂ ಯಾವ ಶಾಸಕರು, ಸಂಸದರು ಕೂಡ ಪ್ರಯತ್ನ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ಅಭಿಪ್ರಾಯ ಕೇಳೋಣ ಬನ್ನಿ. ಸರ್, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ ಸರ್.
ಈ ವಿಷಯದ ಬಗ್ಗೆ ನನ್ನ ಅನಿಸಿಕೆಗಳನ್ನ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕಾರಣ ಏನಂದರೆ ಮಂಡ್ಯ ಜಿಲ್ಲೆ ರಾಜಕೀಯದಲ್ಲಿ ಭಾಳ ಮುಂದುವರೆದಿದೆ ಅಂತ ಹೇಳ್ತಾರೆ, ಆದರೆ ಅಭಿವೃದ್ಧಿಯಲ್ಲಿ ಭಾಳ ಹಿಂದುಳಿದಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹಿಂದೆ ಇದ್ದ ಒಂದು ಸರ್ಕಾರಗಳು ಒಂದು 20 ವರ್ಷದಿಂದ ಯಾವ ಒಂದು ಅಭಿವೃದ್ಧಿಯನ್ನು ಕಂಡಿರಲಿಲ್ಲ. ಆದರೆ ಇತ್ತೀಚೆಗೆ ನಾವು ಪಕ್ಷದ ಬಗ್ಗೆ ಹೇಳ್ತಾ ಇಲ್ಲ, ಅಭಿವೃದ್ಧಿ ಬಗ್ಗೆ ನನ್ನ ಅಭಿಪ್ರಾಯ ಹೇಳ್ತಾ ಇರೋದು. ರವಿಕುಮಾರ್ ಗಣಿಗ ಅವರು ಬಂದ ಮೇಲೆ ಕೆಲವು ಎಲ್ಲ ರೋಡ್ಗಳು, ರಸ್ತೆಗಳು, ಕಾಮಗಾರಿಗಳು, ಆಮೇಲೆ ಬೇರೆ ನಾನು ಯಾತಕ್ಕೆ ಇದನ್ನು ಕಂಪೇರ್ ಮಾಡ್ತಿದ್ದರೆ, ನಾನು ಶಿವಮೊಗ್ಗ ಹೋದಾಗ ಅಲ್ಲಿ ಯಡಿಯೂರಪ್ಪ ಆ್ಯಂಡ್ ಮತ್ತು ಪರಮೇಶ್ವರಪ್ಪ ಇದು ಬಂಗಾರಪ್ಪನವರು ಅಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ, ಆಮೇಲೆ ಈಶ್ವರಪ್ಪನವರು ಅವರು ಅಭಿವೃದ್ಧಿ ಅವ್ರು ಮಾಡಿಕೊಂಡ್ರು, ಜೊತೆಗೆ ಅವರ ಜಿಲ್ಲೆನೂ ಅಭಿವೃದ್ಧಿ ಮಾಡಿದ್ದಾರೆ. ಇಲ್ಲಿ ಬಂದು ನಮ್ಮ SM ಕೃಷ್ಣವರು ಅಭಿವೃದ್ಧಿಯಾಗಿ ಅವರು ಮುಖ್ಯಮಂತ್ರಿ ಆದ್ರೂ ಯಾವ ಒಂದು ಸಂಸ್ಥೆಗಳ ಇದು ಒಂದು ಕೈಗಾರಿಕೆಗಳು ಇದನ್ನೂ ಕಳ್ಕೊಂಡಿದ್ದೀವಿ, ಈಗ ಎಲ್ಲ ಕಳ್ಕೊಂಡು. ಆದರೆ ಇತ್ತೀಚೆಗೆ ನಮಗೆ ಒಂದು 100ಕ್ಕೆ 5% ಸ್ವಲ್ಪ ಅಭಿವೃದ್ಧಿನ ಈ ಒಂದು ಹೊಸ ಸರ್ಕಾರದಲ್ಲಿ, ಅದರಲ್ಲೂ ಶ್ರೀಯುತ ರವಿಕುಮಾರ್ ಗಣಿಗ ಅವರು ರಸ್ತೆಗಳನ್ನ ಮುಂದೆ ನಮ್ಮ ಮಂಡ್ಯದಿಂದ ಎಂಟ್ರೆನ್ಸಿಂದ ಕರಗಂದೂರು ಎಂಟ್ರೆನ್ಸ್ವರೆಗೂ ಕಂಬಿಗಳನ್ನ, ಫುಟ್ಪಾತ್ಗಳನ್ನ ಇಷ್ಟು ಮಾಡ್ತಾ ಇರೋದು ನಮಗೆ ಸ್ವಲ್ಪ ಸ್ಫೂರ್ತಿ ಕೊಟ್ಟಿದೆ. ಆದರೂ ಇನ್ನೂ ನಾವು ಅಂದ್ಕೊಂಡದ್ದು 100% ಆಗಬೇಕಾಯಿತು, ಈಗ ಒಂದು 5% ಆಗಿದೆ ಅಂತ ನಮ್ಗೆ ಸ್ವಲ್ಪ ಸಮಾಧಾನ ಇದಿರುತ್ತೆ. ಇನ್ನೂ ನಮ್ಮ ಮಂಡ್ಯದಲ್ಲಿ ಬಹಳಷ್ಟು ಅಭಿವೃದ್ಧಿಗಳಾಗಬೇಕು, ಅದನ್ನು ಮುಂದೆ ಮಾಡ್ತಾರೆ. ಆದರೆ ಯಾವ ಸರ್ಕಾರಗಳು ಸರಿಯಾಗಿ ಸಮಂಜಸವಾಗಿ ಯಾರಿಗೂ ಮಾಡ್ತಾಯಿಲ್ಲ. ಕಾರಣ ಅಂದರೆ ಅದು ನಿಮ್ಗೆ ಹೇಳಲಿಕ್ಕೆ ನನಗೆ ಬೇಜಾರಾಗುತ್ತೆ. ಈ ಒಂದು ಯೋಜನೆಗಳ ಪಂಚಯೋಜನೆಗಳ ತಂದುಬಿಟ್ಟು ಅಭಿವೃದ್ಧಿಗಳಿಗೆ ದುಡ್ಡಿಲ್ಲ. ನಾವೆಲ್ಲ ರಿಟೈರ್ಡ್ ಎಂಪ್ಲಾಯೀಸು, ನಮಗೆ DA ಕೊಡಬೇಕಾದ್ರೂ ಒಂದು 5 ತಿಂಗಳು 6 ತಿಂಗಳು ಸತಾಯಿಸ್ಕೊಡ್ತಾರೆ. ಇವ್ರಿಗೆ ನಾನು ಎಲ್ಲರನ್ನೂ ಸಮಾಜನ ಮುಂದೆ ತರ್ತೀನಿ ಅಂತಾರೆ. ಸಮಾಜ ಎಷ್ಟು ಹಿಂದಕ್ಕೆ ಹೋಗ್ತಾ ಇರೋದು ಗೊತ್ತಿಲ್ಲ. ಎಲ್ಲ ಆರ್ಥಿಕದಲ್ಲೂ ಮುಗ್ಗಟ್ಟಾಗ್ತಾ ಇದೆ. ಈ ನಮ್ಮ ರಾಜ್ಯ ಸರ್ಕಾರದ ನೀತಿ ನಿಯಮಗಳು ನಮಗೆ ಒಪ್ತಾ ಇಲ್ಲ. ಇದರಲ್ಲಿ ಸ್ವಲ್ಪ ನಾವು ಒಂದು 5% ಸ್ಫೂರ್ತಿಯನ್ನು ಕಂಡಿದ್ದೀನಿ ಅಂತ ನನ್ನ ಅನಿಸಿಕೆ. ಸರ್ ತಾವೇಳಿ ಸರಿ, ಈಗ ಉಮ್ರಳ್ಳಿ ಗೇಟಿಂದ ಕಿರಗಂದೂರು ಗೇಟ್ ಅವ್ರಿಗೆ ಕಾರ್ಯಕ್ರಮಗಳಾಗಿದೆ ಅಂತ ಹೇಳಿದ್ರೆ, ಅದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಯಾವುದೇ ಹೈವೇಗಳನ್ನ ಮಾಡಿದಾಗ ಅದರ ಸಮೀಪ ಇರ್ತಕ್ಕಂಥ ರಸ್ತೆಗಳನ್ನ ಮಾಡಲಿಕ್ಕೆ ಅಂತೇಳಿ ಹಣವನ್ನು ಮೀಸಲಿಡ್ತಾರೆ. ಆ ಯೋಜನೆಯಲ್ಲಿ ರಸ್ತೆ ಆಗ್ತಿದೆ. ನಾನು ಕೇಳಿದೇನಪ್ಪ ಅಂದರೆ, ತಾವು ಹೇಳಿದ್ರಿ, ತಾವು ಹಿರಿಯರಿದ್ದೀರಿ, ನಮ್ಮ ಮಕ್ಕಳ ಮುಂದಿನ ಭವಿಷ್ಯ, ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯ, ಮೊಮ್ಮಕ್ಕಳು ಅವರೆಲ್ಲ ಮಂಡ್ಯ ನೋಡಬೇಕಲ್ವಾ? ಯಾವ ರೀತಿ ನೋಡ್ಬೇಕು ಮಂಡ್ಯನ? ಹಿಂಗೆ ನೋಡಬೇಕಾ? ಇದೇ 3 ರೋಡು, ಇದೇ RP ರೋಡು, ಇದೇ VV ರೋಡು, ಇದೇ 3rd ಮೇನ್ ರೋಡ್ ಇಷ್ಟೇನಾ? ಅಥವಾ ಹಾಸ್ಪಿಟ್ಲ್ ಇಷ್ಟೇನಾ? ಮಂಡ್ಯ ಹಾಸ್ಪಿಟ್ಲು ನೋಡ್ತಾನೆ ಇದ್ದೀವಿ. ಮಂಡ್ಯ ಹಾಸ್ಪಿಟ್ಲು ಇರೋದು ಎಷ್ಟಾಗಲ ಐತೆ ಅಷ್ಟೇ ಹಾಸ್ಪಿಟ್ಲಾ? ಅಥವಾ ಕಾಲೇಜ್ಗಳು ಇಷ್ಟೇನಾ? ಸರ್ಕಾರಿ ಕಾಲೇಜ್ಗಳು ಇಷ್ಟೇನಾ? ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಈಗ ಇವರು ಕೇಳಿದ ಪ್ರಶ್ನೆ ಭಾಳ ಸಮಂಜಸವಾಗಿದೆ. ನಾನು ಹೇಳಿದ್ದು ಏನು ಅಂದರೆ, NHಗಳು ಮಾಡಬೇಕಾದ್ರು ನಮ್ಮ NH ಪ್ರಾಧಿಕಾರದ್ದು. ನಮ್ಮದು ಇಲ್ಲಿ ಹೆಬ್ಬಾಳದಿಂದ ಕಿರಗಂದೂರು ಹತ್ರ ಇವರು ಸಿಟಿ ಲಿಮಿಟಲ್ಲಿ ಸ್ವಲ್ಪ ಬದಲಾವಣೆ ಕಂಡದ್ದನ್ನ ನಾನು ಮನಗಂಡೆ. ಆದರೆ ಇನ್ನೊಂದು ಮೇಜರಾಗಿ ನಮ್ಮ ಮಂಡ್ಯ ಸಿಟಿ ಅಂತ ಹೇಳ್ತಾರೆ, ಇವತ್ತು ಒಂದು ದೊಡ್ಡ ಹಳ್ಳಿ ಅಂತಲೇ ಇವತ್ತು ತೀರ್ಮಾನ ಆಗಿರೋದು. ಒಂದು ರಿಂಗ್ ರೋಡ್ ಮಾಡಿ ಅಂತ ಸುಮಾರು 15-20 ವರ್ಷದಿಂದ ಆ ಯೋಜನೆ ಹಾಕ್ತಾರೆ, ಕೈ ಬಿಡ್ತಾರೆ. ಈ ಸರ್ಕಾರ ಬರುತ್ತಾಗುತ್ತೆ, ಇನ್ನೊಂದು ಸರ್ಕಾರ ಕೈ ಬಿಡ್ತಾರೆ. ನೀವು ಹೇಳಿದಾಗೆ ಒಂದು ಮೆಡಿಕಲ್ ಕಾಲೇಜ್ ಆದ್ರೂ ಅಲ್ಲಿ ಸುಸಜ್ಜಿತವಾದ ಇನ್ನೂ ಕೆಲವು ಕ್ಯಾನ್ಸರ್ ರೋಗದ ಬಿಲ್ಡಿಂಗ್ ಕಟ್ಟಿದ್ರು, ಹಾಸ್ಪಿಟ್ಲ್ ಆದ್ರೂ ಸುಸಜ್ಜಿತ ವೈದ್ಯರಿಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ಹೀಗಾಗಿ ಮಂಡ್ಯ ಬೆಳಿಬೇಕಾದ್ರೆ ರಿಂಗ್ ರೋಡು ಭಾಳ ಅವಶ್ಯಕತೆ. ಆಮೇಲೆ ನೀವು ಹೇಳಿದಾಗೆ ಎಲ್ಲ ಏರಿಯಾಗಳಲ್ಲೂ ಒಂದು ಟಾರ್ ರಸ್ತೆಗಳು, ಮೂಲಭೂತ ಹಕ್ಕುಗಳು ಯಾವುದು ಅಂದರೆ ರಸ್ತೆ, ಡ್ರೈನೇಜು, ಆಮೇಲೆ ಒಳಚರಂಡಿ ವ್ಯವಸ್ಥೆಗಳನ್ನ ಮಾಡಿದಾಗಲೇ ಹೋಗ್ಬೋದು. ಬರೀ ಇವರು ಒಂದು ಏರಿಯಾ, ಒಂದು 5 ಏರಿಯಾ, ಒಂದು ಏರಿಯಾಗಳು ಮಾಡಿಬಿಟ್ಟು MLAಗಳು ದೊಡ್ಡ ದೊಡ್ಡ ರಸ್ತೆಗಳು ಮಾಡಿಬಿಟ್ಟು ನಾನು ಮಾಡಿದೆ ಅಂತ ಹೇಳ್ಕೊಳ್ಳೋಕ್ಕೆ ಅದು ಯಾವುದೂ ಸಮಂಜಸ ಅಲ್ಲ. ಇನ್ನು ಮುಂದೆ ಇದನ್ನು ಅರ್ತು ಸರಿಯಾದ ನುಡಿತಂಥ ಶಾಸಕಗಳಿಗೆ ಬಂದು ಮುಂದೆ ಮಾಡಿದ್ರೆ ಮುಂದೆ ನಮ್ಮ ಮಕ್ಕಳ ಪೀಳಿಗೆಗೆ ಒಂದು ಮಾದರಿ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ರಸ್ತೆ ಚರಂಡಿ ಮಾಡೋದೇ ಅಭಿವೃದ್ಧಿ ಅಲ್ಲ. ಜನಗಳ ಇದು ಏನಾಗಿದೆ, ಅವ್ರ ಪರಿಸ್ಥಿತಿ ಹೆಂಗಿದೆ ಅದನ್ನು ವಿಚಾರಿಸ್ಬೇಕು ಅಲ್ವಾ? ಮತ್ತು ಸುಮ್ಮನೆ ಚರಂಡಿ ಮಾಡ್ಕೊಂಡು ರಸ್ತೆ ಮಾಡ್ಕೊಂಡು ಹೊಟ್ಟೋದ್ರೆ, ಈಗ ನಮಗೆ ಈಗ ಸುಮಾರು 70 ವರ್ಷ, ನನಗೆ ಪಿಂಚಣಿ ಇಲ್ಲ, ಕೊಟ್ಟಿಲ್ಲ, ಬಡವರೇ ನಾವು. ಯಾಕೆ ಮಾಡಿಲ್ಲ ಕೇಳಿದ್ರೆ ಏನೇ ಇಲ್ಲ ಅಂತಾರೆ. ಈ ಥರ ಇದೆ ಸಮಸ್ಯೆ. ಸುಮಾರು ಜನ ಇದ್ದಾರೆ ಆ ಥರ. ಸರ್, ನಾನು ಒಬ್ಬ ಹಿರಿಯ ನಾಗರಿಕ, ಸಾಮಾಜಿಕ ಹೋರಾಟಗಾರ.
BJP ಮುಖಂಡ. ನಾನು ವಿರೋಧ ಪಕ್ಷದವರು ಏನಾದ್ರು ಹೇಳಿದ್ರೆ ಇವರು ಒಟ್ಟವರಿಗೆ ಹೇಳಿದ್ರು ಅಂತ ಹೇಳ್ತಾ ಇರ್ತಾರೆ. ನಾನು ಸಾಮಾನ್ಯವಾಗಿ ಒಂದು 50 ವರ್ಷದಿಂದ ಮಂಡ್ಯ ಜಿಲ್ಲೆನ ನೋಡ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆ ಸಾಮಾನ್ಯವಾಗಿ ನಾಗಮಂಗಲ ಇಂಪ್ರೂವ್ಮೆಂಟ್ ಆಗಿದೆ, KM ದೊಡ್ಡಿ ಇಂಪ್ರೂವ್ಮೆಂಟ್ ಆಗಿದೆ, KR ಪೇಟೆ ಇಂಪ್ರೂವ್ಮೆಂಟ್ ಆಗಿದೆ. ಮಂಡ್ಯ ನಾನು 50 ವರ್ಷದಿಂದ ನೋಡಿದೆ, ಹೆಂಗಿದೆ ಹಂಗೆ ಇದೆ. ಇದಕ್ಕೆ ಯಾವುದೇ ಶಾಸಕರುಗಳಾಗಲಿ, ಯಾವುದೇ MP ಗಳಾಗಲಿ, ಯಾವುದೇ MLAಗಳಾಗಲಿ ಯಾರೂ ಈ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿಲ್ಲ. ಯಾಕೆಂದರೆ ಇಂದಲವ್ರು ಮಾಡಿಲ್ಲ ಎಲ್ಲನೂ ಅಂತ ನಾನು ಹೇಳಲ್ಲ, ಕೊಂಚ ಸ್ವಲ್ಪ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಇವತ್ತು ನಮ್ಮ ಸ್ನೇಹಿತರು ಹೇಳಿದಾಗೆ ಗಣಿಗ ರವಿ 2.5 ವರ್ಷ ಆಗಿ MLA ಆದಮೇಲೆ ಸ್ವಲ್ಪ ಒಂದು 5-10% ಅವರು ಅಭಿವೃದ್ಧಿ ಮಾಡಿದ್ದಾರೆ. ಅನೇಕ ರೋಡ್ಗಳನ್ನ ಮಾಡಿದ್ದಾರೆ. ನಾನೇ ಎಷ್ಟೋ ಕಡೆ ಸ್ಟ್ರೈಕ್ ಮಾಡಿ ಅವ್ರಿಗೆ ಹೇಳಿದ ತಕ್ಷಣ ಒಂದು ವಾರದೊಳಗೆ ಒಂದು ರೋಡನ್ನು ಮಾಡಿದ್ರು. ತಮ್ಮ ಅಭಿಪ್ರಾಯದಲ್ಲಿ ಇದು ಮಂಡ್ಯ ನಗರದ ಹೊಂದ್ಕೊಂಡಿರ್ತಕ್ಕಂಥ ಪಂಚಾಯತಿಗಳನ್ನು ಸೇರಿಸಿ ನಗರ ಪಾಲಿಕೆ ಮಾಡಬೇಕು ಅಂತ ತಮ್ಮ ಒತ್ತಾಯ, ಹೌದಾ ಸರ್? ಹೌದು. ಅದಕ್ಕೋಸ್ಕರ ಇದನ್ನು ಸೇರಿಸಿ ಮಾಡಿದ್ರೆ ನಗರ ಪಾಲಿಕೆಗೂ ಆದಾಯ ಇರ್ತದೆ, ಪ್ರತಿಯೊಂದು ನಗರ ಅಭಿವೃದ್ಧಿ ಆಯ್ತದೆ. ಈಗ ಅನೇಕ ರೋಡ್ಗಳು ಮಾಡಿಸಿದ್ದಾರೆ. ಇನ್ನು ನಗರದ ಅಭಿವೃದ್ಧಿನೂ ಚೆನ್ನಾಗಾಗ್ತದೆ ಅಂತ ಹೇಳ್ತೀರಿ? ಇಲ್ಲ, ಫುಲ್ ಆಯ್ತಾ ಇಲ್ಲ, ಏನೋ ಒಂದು 10% ಮಾಡಿರ್ಬೋದು. ಇನ್ನೂ 90% ಕೆಲವು ಸ್ಲಮ್ಗಳಿಗೆ ಹೋಗಿ ಮಳೆ ಹೋದ್ರೆ ತಿರುಗಾಡೋಕ್ಕಾಗಲ್ಲ. ಇಂಥ ಸ್ಲಮ್ಗಳೆಲ್ಲ ಅಭಿವೃದ್ಧಿ ಆಗಬೇಕು, ನಗರ ಅಭಿವೃದ್ಧಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮಹಂತಪ್ಪ, ಮಂಡ್ಯ. ಇವತ್ತು ಮಂಡ್ಯ ನಗರದ ಪರ್ಯಟನೆಯಲ್ಲಿ ನಮ್ಮ ಕನ್ನಡ ಪರ ಸಂಘಟನೆಯ ಪೋತೇರು ಮಹದೇವ್ ಅವರು ನಮ್ಮೊಟ್ಟಿಗಿದ್ದಾರೆ. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಮತ್ತು ಮಂಡ್ಯ ನಗರದ ಅಭಿವೃದ್ಧಿ ಯಾಕೆ ಕುಂಠಿತ ಆಗಿದೆ, ಬನ್ನಿ ಕೇಳೋಣ ಅವ್ರನ್ನ. ಮಹದೇವ್ ಸರ್ ಹೇಳಿ. ನಮಸ್ಕಾರ. ಮಂಡ್ಯ ಜಿಲ್ಲೆಯ ಸಮಸ್ತ ಜನತೆಗೆ ಬರುವ ದೀಪಾವಳಿಯ ಶುಭಾಶಯಗಳನ್ನು ಕೋರ್ತಾ, ಏನಾಗಿದೆ ಅಂದರೆ ಶಂಕರೇಗೌಡರು ಕಂಡಂಥ ಕನಸುಗಳು ಇಂದೂ ಕೂಡ ನನಸಾಗಿಲ್ಲ. KV ಶಂಕರೇಗೌಡರು ವಿದ್ಯಾಮಂತ್ರಿ ಆದಾಗ ಮಂಡ್ಯನ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಪಡಿಸಿದ್ರು. ಅದೇ ರೀತಿ ಈಗಿನ ಒಂದು ಏನು ಸರ್ಕಾರ ಇದೆ, ಆ ಸರ್ಕಾರ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಅಮೂಲ್ಯವಾದ ಸೇವೆಯನ್ನು ಇಲ್ಲಿ ಒಳಪಡಿಸಬೇಕು. ಮತ್ತು ಮಂಡ್ಯ ನಗರಕ್ಕೆ 7 ಕಿಲೋಮೀಟ್ರು ವ್ಯಾಪ್ತಿಯಲ್ಲಿ ನಗರಸಭೆಗೆ ಸೇರಿಸ್ಕೊಂಡು ಅದನ್ನು ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಬೇಕು. ಈಗಾಗಲೇ ನೀವು ಎಲ್ಲ ಕಂಡಿರುವ ಹಾಗೆ ಮೈ ಶುಗರ್ ಫ್ಯಾಕ್ಟ್ರಿ ರೋಗಗ್ರಸ್ತವಾಗಿದೆ. 14 ದಿನಕ್ಕೆ ಏನು ಪೇಮೆಂಟನ್ನು ರೈತರಿಗೆ ಕೊಡಬೇಕು ಅಂತ ಸನ್ಮಾನ್ಯ DC ಅವರು ಹೇಳಿದ್ರು, ಅದು ಇನ್ನೂ ಕೂಡ ಕಾರ್ಯಗತ ಆಗಿಲ್ಲ. ಮತ್ತು ಕುಮಾರಸ್ವಾಮಿ ಅವರು ಈ ಆರೋಗ್ಯ ಏನು ಮೈ ಶುಗರ್ ಕಂಪ್ನಿ ಇದೆ, ಆ ಕಂಪ್ನಿಯನ್ನು ಸಾಕಷ್ಟು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಇದುವರೆಗೂ ಕೂಡ ಅಭಿವೃದ್ಧಿ ಕಡೆ ಅವರು ಮುಖ ಹಾಕಿ ಕೂಡ ನೋಡಿಲ್ಲ. ಈ ಎಲ್ಲ ಯಾವುದೇ ಪಕ್ಷ ಆಗಿರಲಿ, ನಮ್ಮನ್ನು ಆಳುವ ಸರ್ಕಾರ ಆಗಲಿ ಅಥವಾ ವಿರೋಧ ಪಕ್ಷದವರಾಗಲಿ, ಮಂಡ್ಯ ಅಭಿವೃದ್ಧಿಗೆ ಈಗಾಗಲೇ ನೀವು ನೋಡಿರುವ ಹಾಗೆ ಹಾಸನದಲ್ಲಿ ಪ್ರಧಾನಮಂತ್ರಿ HD ದೇವೇಗೌಡರು ಹಾಸನ ಬೆಂಗಳೂರು ಹೈಟೆಕ್ ನಗರ ಥರ ಮಾಡಿದ್ದಾರೆ. ಈ ಒಂದು ಈಗ ಏನು ಇವತ್ತು ಉತ್ಸಾಹ ಒಂದು MLA ಆಗಿದ್ದಾರೆ ಶಾಸಕ ರವಿಕುಮಾರ್ ಅವರು ಕೂಡ ಯುವಕರಾಗಿರುವಂಥ ಒಂದು ಸಮಯದಲ್ಲಿ ಈ ಜಿಲ್ಲೆಯಲ್ಲಿ ಇನ್ನೂ ಕೂಡ 2 ವರ್ಷ ಅವಧಿ ಅವರಿದೆ. ಈ ಜಿಲ್ಲೆಯ ಕನಸನ್ನು ನನಸನ್ನಾಗಿ ಮಾಡಬೇಕು ಅಂತ ಅವರಲ್ಲಿ ಒತ್ತಾಯಿಸ್ತೇನೆ. ಮತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ಏನು ಒಂದು ನರ್ಸಿಂಗ್ ಹೋಮ್ಗಳಿರ್ಬೋದು, ಆ ನರ್ಸಿಂಗ್ ಹೋಮ್ಗಳು ದಂಧೆ ಜಾಸ್ತಿ ಆಗಿದೆ. ಮತ್ತು ಅದಕ್ಕೆ ಸ್ವಲ್ಪ ಕಡಿವಾಣ ಹಾಕಿ ಮತ್ತು ಖಾಸಗಿ ಶಿಕ್ಷಣಕ್ಕೂ ಕೂಡ ಕಡಿವಾಣ ಹಾಕಿ ಕನ್ನಡವನ್ನು ಉಳಿಸಿ ಬೆಳೆಸುವಲ್ಲಿ ಸರ್ಕಾರಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚು ಜನರು ಈಗಾಗಲೇ ಹೋಗ್ತಾ ಇದ್ದಾರೆ. ಇನ್ನೊಂದಷ್ಟು ಕೊಠಡಿಗಳು, ಇನ್ನೊಂದಷ್ಟು ಜಾಗ ಆ ಸರ್ಕಾರಿ ಆಸ್ಪತ್ರೆಗೆ ಬೇಕಾಗಿದೆ. ಅದೆಲ್ಲ ಮೂಲಭೂತ ಸೌಕರ್ಯಗಳನ್ನು ಈ ಶಾಸಕರು, ಮಂತ್ರಿ ಮಹೋದಯರು ನಡೆಸ್ಕೊಡ್ಬೇಕು. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಮಂಡ್ಯ ಅಭಿವೃದ್ಧಿಯಲ್ಲಿ ಎಡವಿದ್ದಲ್ಲಿ ಜನರೊಂದಿಗೆ ನಮ್ಮ ಸಂಪರ್ಕವನ್ನು ಮಾಡಿದ್ದೇವೆ, ಜನರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ದೇವೆ. ಜನರ ಒಕ್ಕೊರಲಿನ ಅಭಿಪ್ರಾಯ ಏನಂದರೆ ಮಂಡ್ಯ ಅಭಿವೃದ್ಧಿಯಲ್ಲಿ ಇನ್ನೂ ಕುಂಠಿತವಾಗಿದೆ, ಅಭಿವೃದ್ಧಿ ಆಗೋದು ಸಾಕಷ್ಟಿದೆ. ಮತ್ತೆ ನಿಮ್ಮೂರಿಗೂ ಬರ್ತೀವಿ, ನಿಮ್ಮ ಅಭಿಪ್ರಾಯ ತೊಗೋತೀವಿ. ಹೆಚ್ಚಿನ ಮಾಹಿತಿಗೆ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್.